ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಆದಂಥ ಮೆಥಡ್ನಲ್ಲಿ ಈಸಿಯಾಗಿ ನೋಡಿರಿ ಬಲೂನ್ ಥರ ಉಬ್ಬುವಂಥ ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಸಾಫ್ಟ್ ಆದಂಥ ಅಕ್ಕಿ ರೊಟ್ಟಿನ ಈ ಟಿಪ್ಸ್ ಮತ್ತು ಟ್ರಿಕ್ಸ್ನೊಂದಿಗೆ ನೀವು ಫಾಲೋ ಮಾಡಿ ಈ ಥರ ಮಾಡ್ಕೊತೀನಿ ನೋಡಿರಿ, ಸೂಪರಾಗಿರುತ್ತೆ. ನೀವು 2-3 ದಿನ ಇಟ್ಟರು ಇದು ಇಷ್ಟೇ ಸಾಫ್ಟಾಗೇ ಇರುತ್ತೆ. ಹಾಗಾದರೆ ಹೇಗೆ ಮಾಡೋದು ಈ ರೊಟ್ಟಿನ ಅಂತೇಳಿ ನೋಡ್ಕೊಳ್ರಿ, ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹಾಗಾದರೆ ಫಟಾಫಟ್ ಅಂತೇಳಿ ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗ್ತಾ ಇದೆಯಾ? ಹಾಗಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಇದೇ ರೀತಿ ಒಳ್ಳೆ ರೆಸಿಪಿಗಳು ನಿಮಗೆ ಬರ್ತಾ ಇರುತ್ತೆ. ವಿಡಿಯೋಗಳನ್ನು ನೀವು ಈಸಿಯಾಗಿ ನೋಡ್ಕೋಬೋದು. ನೋಡಿರಿ, ಹಾಗಾದರೆ ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸನ್ನು ಬಳಸ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿರಿ. ಇಲ್ಲಿ 1 ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿರಿ, ಅಕ್ಕಿ ಹಿಟ್ಟು ಇಲ್ಲಿ ನೋಡಿರಿ 1 ಕಪ್ಪಷ್ಟನ್ನು ಇದನ್ನು ಅಕ್ಕಿ ಹಿಟ್ಟು ಮಾತ್ರ ಬಳಸ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಕೊಳ್ರಿ. ಇದಕ್ಕೆ ನಾನು 1 ಬೌಲಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೋಡ್ಕೊಳ್ರಿ, ಇಲ್ಲಿ ನೀವು ನೀರನ್ನು ಹೆಚ್ಚು ಕಡಿಮೆ ಬಳಸಿದ್ರೂ ನಡೆಯುತ್ತೆ. ಈಗ ಇದು ನೀರು ಕುದಿ ಬರಲಿ. ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ರೊಟ್ಟಿ ರುಚಿಯಾಗಿ ಬರುತ್ತೆ. ನೋಡಿರಿ, ನೀವು ಸಪ್ಪೆ ರೊಟ್ಟಿನಾದರೂ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದು ನೀರು ಕುದಿ ಬರಲಿ. ಇವಾಗ ಇಲ್ಲಿ ನೋಡಿರಿ, ನೀರು ಕುದಿ ಬರ್ತಾ ಇದೆ. ಇದಕ್ಕೆ ನಾನು ತೊಗೊಂಡಂಥ ಅಕ್ಕಿ ಹಿಟ್ಟನ್ನು ಇದಕ್ಕೆ ಬಿಸಿನೀರಿಗೆ ಹಾಕ್ತಾ ಇದ್ದೀನಿ. ನೀರು ಸಂಪೂರ್ಣವಾಗಿ ಕುದಿ ಬರಬೇಕು. ನೋಡಿರಿ, ಈಗ ಇದನ್ನು ತಿರುಗಿಸೋಣ. ಸ್ವಲ್ಪ ಇದನ್ನು ಕೈ ಬಿಡಲಾರ್ದಂಗೆ ಈ ರೀತಿ 1 ನಿಮಿಷ ತಿರುಗಿಸ್ರಿ. ಯಾವುದೇ ಗಂಟುಗಳಾಗೋದಿಲ್ಲ. ಈಸಿಯಾಗಿದು ಇದಾಗುತ್ತೆ, ಮೆತ್ತಗಾಗುತ್ತೆ. ನೋಡಿರಿ, ಚೆನ್ನಾಗಿ ಜಿಗಿ ಬರುತ್ತೆ. ಈಗೇನಾದರೂ ನಿಮ್ಗೆ ಅಕಸ್ಮಾತ್ ಹಾಕಬೇಕಾದ್ರೆ ಹಿಟ್ಟು ಜಾಸ್ತಿ ಆಯಿತು ಅಂದ್ಕೊಂಡಾಗ ಸ್ವಲ್ಪ 1 ಕಪ್ಪಷ್ಟು ನೀರನ್ನು, ಬಿಸಿನೀರನ್ನು ಹಾಕ್ಕೋಬೋದು ನೀವು, ಜಾಸ್ತಿ ಆದರೆ. ಅಥವಾ ಹಿಟ್ಟೇನಾದರೂ ಕಡಿಮೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು. ಇದರಲ್ಲೇನು ಮೆಜರ್ಮೆಂಟ್ ಇದಿಲ್ಲ, ನೀವು ನೋಡಿಕೊಂಡು ಚೆನ್ನಾಗಿ ಮಾಡ್ಕೊಳ್ರಿ. ನೋಡಿರಿ, ಇಷ್ಟು ಜಿಗಿ ಆದರೆ ಸಾಕು. ಚೆನ್ನಾಗಿ ಇದನ್ನು ತಿರುಗಿಸಿ ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಡೋಣ. ಈ ರೀತಿ ಇರಬೇಕು ನೋಡಿರಿ. ಈಗ ಇದು ನೋಡಿರಿ, ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದರಿಂದ ನಾನಿಲ್ಲಿ ರೊಟ್ಟಿನ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ನೀವು 2-3 ದಿನಗಳ ಕಾಲ ಇದೇ ರೀತಿ ಸಾಫ್ಟಾಗಿರಬೇಕು ರೊಟ್ಟಿ ಅಂದರೆ, ಈಗೇನು ನಾವು ಜಿಗಿ ಹಾಕ್ಕೊಂಡು ಅಲ್ವಾ, ಮುದ್ದೆ ಥರ ತಿರುಗಿಸ್ಕೊಂಡಿದ್ದೀನಿ ನೋಡಿರಿ, ಇದನ್ನು ಮಾತ್ರ ನಾದಿ ಮಾಡ್ಕೋಬೇಕು. ಅಂದರೆ ಇದಕ್ಕೆ ಡ್ರೈ ಹಿಟ್ಟನ್ನು ಸೇರಿಸಬಾರ್ದು. ಇಷ್ಟನ್ನೇ ನೀವು ಚೆನ್ನಾಗಿ ಹಿಟ್ಟನ್ನು ಗಂಟು ಇಲ್ದಿರೋ ರೀತಿ ನೋಡಿರಿ, ಈ ಥರ ಚರ ನಾದ್ಕೊಂಡು ಇದರಲ್ಲಿಂದನೇ ರೊಟ್ಟಿ ಮಾಡಿದ್ರೆ ನೋಡಿರಿ, ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿಯೇ ಇರುತ್ತೆ. ನೋಡಿರಿ, ಈಗ ನಿಮಗೆ ಜಾಸ್ತಿ ಹಿಟ್ಟು ಬೇಕು ಅಂದರೆ, ರೊಟ್ಟಿ ಬೇಕು ಅಂದರೆ ಈ ರೀತಿ ಒಣ ಹಿಟ್ಟನ್ನು ಹಾಕ್ಕೊಂಡು ಮಾಡ್ಕೊಳ್ರಿ, ನಡೆಯುತ್ತೆ. ನಾನಿಲ್ಲಿ 1 ದಿನಕ್ಕೆ ತಿನ್ನೋಕೆ ಬೇಕಾದಷ್ಟು ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಡ್ರೈ ಹಿಟ್ಟು ಹಾಕಿ ಚೆನ್ನಾಗಿ ಇದನ್ನು ನಾದ್ಕೊಳ್ರಿ. ಅಂದರೆ ನಾವು ಹಾಕ್ಕೊಂಡಿರೋಂಥ ಜಿಗಿಟ್ಟಿನಲ್ಲಿ, ಅಂದರೆ ಈ ಮುದ್ದೆನಲ್ಲಿ ಈ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಸಾಫ್ಟಾಗಿಯೇ ನಾದ್ಕೊಳ್ರಿ, ಪೂರ್ತಿ ಗಟ್ಟಿಯಾಗಿ ಏನಿರಬಾರ್ದು. ಮೇಲಿಂದ ಈ ಥರ ನೀರು ಚಿಮ್ಕಿಸ್ತಾ ನಾದ್ರಿ, ಚೆನ್ನಾಗಿರುತ್ತೆ. ಅಥವಾ ಮುದ್ದೆನೇ ಸಾಫ್ಟ್ ಆಗಿದೆ ಅಂದರೆ ಅದ್ರ ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ತಾ ನಾದ್ಕೊಳ್ರಿ, ಚೆನ್ನಾಗಿ ಬರುತ್ತೆ. ನೋಡಿರಿ, ಹೊಸದಾಗಿ ಕಲಿಯೋರ್ಗೂ ಸಹಿತ ಈಸಿ ಆಗುತ್ತೆ. ಈ ಮೆಥಡನ್ನು ನೀವು ಫಾಲೋ ಮಾಡಿರಿ. ನೀವು 2 ಮೆಥಡ್ನಲ್ಲಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ರೊಟ್ಟಿನ ಹೇಗೆ ಮಾಡೋದು ಅಂತ ಹೇಳಿ. ನಿಮ್ಗೆ ಯಾವುದು ಈಸಿ ಆಗುತ್ತೋ ಆ ಮೆಥಡ್ನಲ್ಲಿ ನೀವು ಮಾಡ್ಕೋಬೋದು. ನೋಡಿರಿ, ಅಕ್ಕಿ ಹಿಟ್ಟಿರೋದ್ರಿಂದ ಸ್ವಲ್ಪ ಫಸ್ಟೇ ಜಿಗಿನೇ ಇರುತ್ತೆ. ಸ್ವಲ್ಪ ಇದಕ್ಕೆ ನೀರು ಸೇರಿಸಿ ನಾದ್ಕೊಳ್ರಿ. ಮೆತ್ತಗಾಗ್ಬಿಟ್ರೆ ನೋಡಿರಿ ನಿಮಗೆ ತಟ್ಟೋಕೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಇದು ಪೂರ್ತಿ ಮೆತ್ತಗನೂ ಆಗಬಾರ್ದು, ಪೂರ್ತಿ ಗಟ್ಟಿಯಾಗಿರ್ಬಾರ್ದು. ಆ ಹದದಲ್ಲಿ ಹಿಟ್ಟನ್ನು ನಾದ್ಕೊಳ್ರಿ. ಈ ರೀತಿ ನಾದ್ತಾ ಹೋಗ್ರಿ, ಚೆನ್ನಾಗಿ ಪರ್ಫೆಕ್ಟ್ ಆದಂಥ ಹದದಲ್ಲಿ ಹಿಟ್ಟು ರೆಡಿ ಆಗುತ್ತೆ. ನೋಡಿರಿ, ಹೆಂಗೆ ಹಿಟ್ಟು ರೆಡಿ ಆಗುತ್ತೋ ಹಾಗೆ ಕೈಗೆ ಅಂಟೋದಿಲ್ಲ. ನೋಡಿರಿ, ನೀಟಾಗಿ ಬರುತ್ತೆ. ಈಗ ಒಂದು ಉಂಡೆನ ತೊಗೋತಾ ಇದ್ದೀನಿ ನಾನು ರೊಟ್ಟಿ ಮಾಡೋದಕ್ಕೆ. ನಿಮಗೆ ದಪ್ಪ ಉಂಡೆ ಬೇಕಾದರೆ ದಪ್ಪ ಉಂಡೆ ಮಾಡ್ಕೊಳ್ರಿ, ಇಲ್ಲ ತೆಳು ಬೇಕಂದರೆ ಸ್ವಲ್ಪ ಚಿಕ್ಕದಾಗಿರುವಂಥದ್ದನ್ನು ತೊಗೋಬೋದು. ಫಸ್ಟ್ ಇದನ್ನು ಹಿಟ್ಟನ್ನು ಹದವಾಗಿನ ನಾದ್ಕೋಬೇಕು. ನೋಡಿರಿ, ಎಷ್ಟು ಹದವಾಗಿ ನಾದ್ತಿರೋ ಅಷ್ಟು ನೀಟಾಗಿ ಬರುತ್ತೆ. ಆಮೇಲೆ ರೊಟ್ಟಿ ಅಂಚುಗಳು ಕ್ರ್ಯಾಕ್ಸ್ ಬರೋದಿಲ್ಲ. ಈ ರೀತಿ ನಾದೋದ್ರಿಂದ ಕ್ರ್ಯಾಕ್ಸ್ ಬರೋದಿಲ್ಲ. ನೋಡಿರಿ, ಈಗ ಪರ್ಫೆಕ್ಟಾಗಿ ಹಿಟ್ಟು ನಾದಿದ್ದಾಯಿತು, ಸರಿಯಾಗಿ ನಾದ್ಕೊಂಡಿದ್ದೀನಿ. ಈಗ ನೋಡಿರಿ, ಇದು ಒಂದು ಉಳ್ಳಿನ ತೊಗೊಂಡು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ತಟ್ಟಿ ಮಾಡ್ತಾಯಿದ್ದೀನಿ. ನೋಡಿರಿ, ನಿಮ್ಗೆ ಯಾವ ಗಾತ್ರದಲ್ಲಿ ರೊಟ್ಟಿಗಳು ಬೇಕೋ ಅಷ್ಟು ದೊಡ್ಡದಾದಂಥದ್ದು ತೊಗೋಬೇಕು. ಚಿಕ್ಕದಾಗಬೇಕಾದ್ರೆ ಚಿಕ್ಕದಾಗಿರೋವಂಥ ಉಳ್ಳಿನ ತೊಗೊಳ್ರಿ. ಇದಕ್ಕೆ ಕೆಳಗೆ ನಾನು ಡ್ರೈ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅಂದರೆ ನಾವು ಜೋಳದ ರೊಟ್ಟಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಇದು ಕೂಡ ಸೂಪರ್ ಆಗಿರುತ್ತೆ. ಯಾವುದೇ ಜೋಳದ ರೊಟ್ಟಿಗೂ ಕಡಿಮೆ ಇರೋದಿಲ್ಲ, ಅಷ್ಟೇ ಟೇಸ್ಟಿಯಾಗೂ ಬರುತ್ತೆ. ನೋಡಿರಿ, ಈ ರೀತಿ ತಟ್ತಾ ಹೋಗ್ರಿ. ನಾನಿಲ್ಲಿ ಎಡಗೈಯಿಂದ
ಎಡ್ಜಸ್ಸಿಗೆ ಸಪೋರ್ಟ್ ಕೊಡ್ತಾ ಇದ್ದೀನಿ, ಅಂದರೆ ಕ್ರ್ಯಾಕ್ಸ್ ಬರೋದಿಲ್ಲ ಈ ರೀತಿ ಮಾಡೋದ್ರಿಂದ. ನೋಡಿರಿ ರೌಂಡಾಗಿ ಸೂಪರಾಗಿ ಬರುತ್ತೆ ನೋಡಿರಿ, ಯಾವುದೇ ಕ್ರ್ಯಾಕ್ಸ್ಗಳು ಬಿಡೋದಿಲ್ಲ. ಒಂದು ಸ್ವಲ್ಪ ದೊಡ್ಡದಾಗೋವರೆಗೂ ನೀವು ಒಂದೇ ಕೈಯಿಂದ ತಟ್ಟಿರಿ. ದೊಡ್ಡದಾದ ಮೇಲೆ ನೋಡಿರಿ ಈ ರೀತಿ 2 ಕೈಯಿಂದ ತಟ್ತಾ ಹೋದರೆ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟು. ನೋಡಿರಿ ಈ ರೀತಿ 1-2 ನಿಮಿಷ ನೀವು ತಟ್ಟಿದರೆ ಚೆನ್ನಾಗಿ ರೊಟ್ಟಿ ಬರುತ್ತೆ. ತಟ್ಟಿ ಮಾಡೋದ್ರಿಂದ ರೊಟ್ಟಿ ರುಚಿನೇ ಬೇರೆ ನೋಡಿರಿ, ಸೂಪರಾಗಿರುತ್ತೆ. ಈಗ ರೊಟ್ಟಿ ರೆಡಿ ಆಯಿತು. ಇಲ್ಲಿ ನಾನು ತವಾನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಚೆನ್ನಾಗಿ ತವಾ ಬಿಸಿ ಮಾಡ್ಕೊಳ್ರಿ, ಇಲ್ಲ ಅಂದರೆ ರೊಟ್ಟಿ ಹಂಚಿಗೆ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಸ್ವಲ್ಪ ಹಂಚನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಮೇಲೆ ರೊಟ್ಟಿನ ಹಾಕಿರಿ. ನೋಡಿರಿ ಇಲ್ಲಿ ಇಷ್ಟು ತೆಳುವಾದಂಥ ರೊಟ್ಟಿನ ನಾನಿಲ್ಲಿ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿರಿ. ಕೈಯಿಂದ ತಟ್ಟಿನೂ ನೀವು ಈಸಿಯಾಗಿ ಮಾಡ್ಕೋಬೋದು. ಈಗ ನಾನಿಲ್ಲಿ ತವಾದ ಮೇಲೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಡ್ರೈ ಇದೆ ಅಲ್ವಾ, ಇಲ್ಲಿ ಮೇಲೆಲ್ಲ ಹಿಟ್ಟಿದೆ, ಅದಕ್ಕೆ ನಾನಿಲ್ಲಿ ನೋಡಿರಿ ನೀರು ಹಚ್ತಾ ಇದ್ದೀನಿ. ಸೇಮ್ ನಾವು ಜೋಳದ ರೊಟ್ಟಿಗೆ ಹೇಗೆ ಹಚ್ತೀವೋ ಅದೇ ರೀತಿಯೇ ನಾನಿಲ್ಲಿ ನೀರು ಹಚ್ತಾ ಇದ್ದೀನಿ. ಈ ರೀತಿ ನೀರು ಹಚ್ಚೋದ್ರಿಂದ ಏನಾಗುತ್ತೆ, ರೊಟ್ಟಿ ಇನ್ನೂ ಸಾಫ್ಟಾಗಿ ಬರುತ್ತೆ. ಆಮೇಲೆ ಇದು ಡ್ರೈ ಹಿಟ್ಟೇನಿರುತ್ತೆ ನೋಡ್ರಿ, ಅದೆಲ್ಲ ಹೊರಟೋಗುತ್ತೆ. ತಿನ್ನಬೇಕಾದ್ರೂ ಸಹಿತ ಹಿಟ್ಟು ಅನಿಸೋದಿಲ್ಲ, ಚೆನ್ನಾಗಿ ಬರುತ್ತೆ. ಈ ರೀತಿ ನೋಡಿರಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ನೀವು ಇದನ್ನು ತಿರುಗಿಸಿ ಹಾಕಬೇಕು. ಪೂರ್ತಿ ಬಬಲ್ಸ್ ಬರೋಕ್ಕೆ ಬಿಡಬಾರ್ದು, ಚಿಕ್ಕದಾಗಿ ಬರ್ತಾ ಇರಬೇಕಾದ್ರೆ ತಿರುಗಿಸಿ ಹಾಕ್ರಿ. ಈಗ ನೋಡಿರಿ ಒಂದು ಸ್ವಲ್ಪ ಇದನ್ನು ಬೇಯಿಸಿದ ಮೇಲೆ ತಿರುಗಿಸಿ ಹಾಕ್ರಿ. ಮತ್ತು ನೋಡಿರಿ ಬೆಂದಿದೆ, ಚೆನ್ನಾಗಿ ಬೆಂದಮೇಲೆ ಈ ರೀತಿ ಹೊಳಸಾಕಿ ನೋಡಿರಿ ಸೂಪರಾಗಿ ಉಬ್ಬಿ ಬರುತ್ತೆ ರೊಟ್ಟಿ. ತುಂಬ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ನೋಡಿರಿ, ನೋಡ್ತಾ ಇರ್ಬೋದು ನೀವು, ಬಲೂನ್ ಥರ ಉಬ್ಬಿ ಬರುತ್ತೆ ರೊಟ್ಟಿಗಳು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿನೂ ಮಾಡ್ಕೋಬೋದು. ಇದೇ ರೀತಿ ಅಕ್ಕಿ ರೊಟ್ಟಿನ ನೀವು ಖಡಕ್ ರೊಟ್ಟಿನಾಗಿ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ನೋಡಿರಿ ಆ ರೀತಿ ನೀವು ಇದನ್ನು ಮಾಡ್ಕೋಬೋದು. ಚಿಕನ್ ಜೊತೆ ಆಗಿರ್ಬೋದು, ಮಟನ್ ಜೊತೆ ಆಗಿರ್ಬೋದು, ಅಥವಾ ವೆಜ್ ಕರಿ ಜೊತೆ ಯಾವ್ದು ಬೇಕಾದರೂ ನೀವು ತಿನ್ಬೋದು. ಇಲ್ಲಾಂದರೆ ಇದಕ್ಕೆ ಕೆಂಪು ಚಟ್ನಿ ಜೊತೆನೂ ರೊಟ್ಟಿ ಸೂಪರಾಗಿರುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಮೆಥಡ್ನಲ್ಲಿ ನಾನಿಲ್ಲಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮತ್ತು ನೋಡಿರಿ ಈ ರೀತಿ ಉಳ್ಳಿ ಮಾಡಿಕೊಂಡು ನಾನು ಇದನ್ನು ಸೇಮ್ ಚಪಾತಿ ಎಲ್ಲ ಮಾಡ್ತೀವಲ್ವ ಆ ರೀತಿ ಲಟ್ಸೋದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ. ಫಸ್ಟಿಗೆ ಸ್ವಲ್ಪ ಬಡಿತೀನಿ ನಾನು, ಬಡಿದ ಮೇಲೇ ಆಮೇಲೆ ತೋರಿಸ್ತೀನಿ ನೋಡಿರಿ. ರೊಟ್ಟಿ ಈ ಥರ ಫಸ್ಟ್ ತಟ್ಕೋಬೇಕು. ತಟ್ಕೊಂಡ್ರೆ ನೋಡಿರಿ ಎಡ್ಜಸ್ ಎಲ್ಲ ನೀಟಾಗಿ ಬರುತ್ತೆ. ಆಮೇಲೆ ನೀವು ಈಸಿಯಾಗಿ ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ನೀವು ಲಟ್ಟಿಸ್ಕೋಬೋದು. ಎಲ್ಲ ಹಿಗ್ಗುತ್ತೆ ಚೆನ್ನಾಗಿ ರೊಟ್ಟಿ. ಫಸ್ಟ್ ಈ ಥರ ಸ್ವಲ್ಪ ದೊಡ್ಡದಾಗೋವರೆಗೂ ತಟ್ಕೊಂಬಿಡ್ರಿ. ನೋಡಿ ಈ ರೀತಿ ತಟ್ಟಿದ ಮೇಲೆ ಈಗ ನಾನು ಚಪಾತಿ ಲಟನಿಗೆ ತೊಗೋತಾ ಇದ್ದೀನಿ. ಇದಕ್ಕೆ ನೋಡಿರಿ ಸ್ವಲ್ಪ ಹಿಟ್ಟು ಹಚ್ಚಿರಿ, ಒಣ ಹಿಟ್ಟನ್ನು ಹಚ್ಚಿರಿ, ಅಂದರೆ ಅಂಟ್ಕೊಳ್ಳೋದಿಲ್ಲ, ನೀಟಾಗಿ ಬರುತ್ತೆ ನೋಡಿರಿ. ಸ್ವಲ್ಪ ಡ್ರೈ ಹಿಟ್ಟು ಹಚ್ಚೋದ್ರಿಂದ ಮೇಲಿಂದ ಅಂಟೋದಿಲ್ಲ, ಈಸಿಯಾಗಿ ನೀವು ಮಾಡ್ಕೋಬೋದು. ನೋಡಿರಿ ಯಾರಿಗೂ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ ಅನ್ನೋ ಟೆನ್ಷನ್ ಇಲ್ಲ ನೋಡಿರಿ. ಈಸಿಯಾಗಿ ಈ ರೀತಿ ಮಾಡಿದ್ರಂತೂ ಬೇಗನೆ ಆಗುತ್ತೆ. ತಟ್ಟಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಅಂದರೆ ರೊಟ್ಟಿ ರುಚಿಯಾಗಿ ಬರುತ್ತೆ. ಈಗ ನೀವು ಹೊಸದಾಗಿ ಕಲಿತಾ ಇದ್ದೀರ, ನಮಗೆ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಇದೇ ರೀತಿ ಮಾಡ್ಕೋಬೋದು ನೋಡಿರಿ, ತುಂಬ ಈಸಿ ಆಗುತ್ತೆ. ಎಡ್ಜಸ್ ಎಲ್ಲ ನೀಟಾಗಿ ಲಟ್ಟಿಸ್ಕೊಳ್ರಿ. ರೊಟ್ಟಿ ಚೆನ್ನಾಗಿ ಉಬ್ಬಿ ಬರಬೇಕಂದ್ರೆ ಎಡ್ಜಸ್ಸನ್ನು ಲಟ್ಟಿಸ್ಬೇಕು ನೀವು. ಫಸ್ಟು ನಡಕ್ಕೆಲ್ಲ ತೆಳ್ಳಗೆ ಮಾಡಿ ಆಮೇಲೆ ನೀವು ಎಡ್ಜಸ್ಸನ್ನು ಲಟ್ಟಿಸ್ಲಿಲ್ಲ ಅಂದರೆ ರೊಟ್ಟಿ ಚೆನ್ನಾಗಿ ಉಬ್ಬೋದಿಲ್ಲ. ಚೆನ್ನಾಗಿ ಉಬ್ಬಬೇಕು ಅಂದರೆ ನೀಟಾಗಿ ನೀವು ಈಕ್ವಲಾಗಿ ಲಟ್ಟಿಸ್ಕೋಬೇಕಾಗತ್ತೆ. ನೋಡಿರಿ ಇದನ್ನು ಕೂಡ ಇಷ್ಟೇ ತೆಳುವಾಗಿ ಲಟ್ಟಿಸಿದ್ದೀನಿ. ಹಂಚನ್ನು ಮತ್ತು ಚೆನ್ನಾಗಿ ಬಿಸಿ ಮಾಡ್ಕೊಂಬಿಟ್ಟು ರೊಟ್ಟಿನ ಹಾಕಿ, ಈಗ ಫಸ್ಟ್ ಏನು ತೋರಿಸಿದ್ನಲ್ಲ ಅದೇ ರೀತಿ ನೀರನ್ನು ಹಚ್ಚಿಬಿಟ್ಟು ನಿಮಗೆ ತೋರಿಸಿದ ಹಾಗೆ ನೋಡಿರಿ ಬಬಲ್ಸ್ ಬಂದ ಮೇಲೆ ತಿರುಗಿಸಿ ಹಾಕ್ರಿ. ಅಂದರೆ ಫಸ್ಟ್ ರೊಟ್ಟಿ ಬೇಯಬೇಕಿದು, ಬೆಂದ ಮೇಲೆ ತಿರುಗಿಸಿ ಹಾಕ್ರಿ, ಇಲ್ಲಾಂದರೆ ಹಸಿ ಬಿಸಿ ಹಾಗೆ ಉಳ್ಕೊಂಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ನೋಡಿರಿ ಈಗ ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ಉಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ತಿರುಗಿಸಿ ಹಾಕ್ಬಿಡ್ರಿ. ನೋಡಿರಿ ಎಲ್ಲ 2 ಮೆಥಡ್ನಲ್ಲಿ ನಾನು ತೋರಿಸಿದ್ದೀನಿ. ನಿಮಗೆ ಯಾವ ಮೆಥಡ್ ಈಸಿ ಅನಿಸುತ್ತೋ ಆ ಮೆಥಡ್ನಲ್ಲಿ ನೀವು ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಸ್ವಲ್ಪ ಇದನ್ನು ಉಬ್ಬಬೇಕಾದ್ರೆ ಈ ರೀತಿ ಸ್ವಲ್ಪ ಹೈ ಫ್ಲೇಮ್ ಇಡ್ರಿ, ಆಮೇಲೆ ಲೋ ಫ್ಲೇಮ್ ಇಟ್ಕೊಂಡು ನೋಡಿರಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ರೊಟ್ಟಿಗಳು. ನೋಡಿರಿ ವಾವ್ ಸೂಪರಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ ಈ ರೀತಿ ಪೂರಿ ಥರ ಉಬ್ಬಿ ಬರುವಂಥ ರೊಟ್ಟಿಗಳಂದರೆ. ಹಾಗಾದರೆ ತಡೆಯೋಕ್ಕೆ ನೀವು ಇದೇ ಮೆಥಡ್ನಲ್ಲಿ ಮಾಡ್ಕೊಂಡು ತಿಂದು ನೋಡಿರಿ, ಹೇಗೆ ಬಂತು ಅಂಥೇಳಿ ತಿಳಿಸಿ. ಈ ವಿಡಿಯೋನ
ಇಷ್ಟ ಅನಿಸಿದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ ಮತ್ತು ಲೈಕ್ ಮಾಡಿರಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೆ ರೆಸಿಪಿಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿರಿ ಎಲ್ಲ ರೀತಿಯ ರೊಟ್ಟಿಗಳನ್ನು ಅದೇ ರೀತಿ ನಾನು ಬೇಯಿಸ್ತಾ ಇದ್ದೀನಿ. ಬೇಗನೆ ನೋಡ್ಬೋದು. ಒಂದು 10 ನಿಮಿಷದಲ್ಲಿ ನೀವು ಒಂದು 20 ರೊಟ್ಟಿನ ಮಾಡ್ಬೋದು. ತುಂಬ ಚೆನ್ನಾಗಿ ಬೇಗ ಬರುತ್ತೆ. ಇದೇ ರೀತಿ ಎಲ್ಲ ರೆಸಿಪಿಗಳನ್ನು ನಾನು ಸ್ನ್ಯಾಕ್ಸ್ ರೆಸಿಪಿ ಆಗಿರ್ಬೋದು ಅಥವಾ ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪಿಗಳು, ಚಿಕನ್ ಮಟನ್ ರೆಸಿಪಿ ಎಲ್ಲದನ್ನು ನಾನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನೀವು ಓಪನ್ ಮಾಡಿ ನೋಡಿದ್ರೆ ನಿಮಗೆಲ್ಲ ವಿಡಿಯೋಗಳು ಸಿಗುತ್ತೆ ಚಾನಲ್ನಲ್ಲಿ. ಹಾಗೆ ನಿಮ್ಗೆ ಯಾವುದಾದ್ರೂ ರೆಸಿಪಿಗಳು ಇಷ್ಟ ಅನಿಸಿದರೆ ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ನೋಡ್ರಿ ಇಲ್ಲಿ ಬಿಸಿಯಾಗಿ ಅಕ್ಕಿ ರೊಟ್ಟಿ ರೆಡಿಯಾಗಿದ್ದಾವೆ. ನಾನು ಇವತ್ತಿದನ್ನು ಎಣ್ಗಾಯಿ ಬದನೆಕಾಯಿ ಜೊತೆ ಸರ್ವ್ ಮಾಡಿದ್ದೀನಿ. ಸೂಪರಾಗಿದೆ ನೋಡಿರಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಎಣ್ಗಾಯಿ ಬದನೆಕಾಯಿ ಚಪಾತಿ ಜೊತೆ, ಜೋಳದ ರೊಟ್ಟಿ ಜೊತೆ ಎಲ್ಲದ್ರ ಜೊತೆನೂ ಸೂಪರ್ ಕಾಂಬಿನೇಷನ್ ನೋಡಿರಿ. ಹಾಗಾದರೆ ಇಲ್ಲಿ ನೋಡಿರಿ ಒಳಗಡೆ ಯಾವ ರೀತಿ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ರೊಟ್ಟಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿರಿ ತುಂಬ ಮೃದುವಾಗಿದೆ, ಮಲ್ಲಿಗೆ ಹೂವಿನ ರೀತಿ ನೋಡಿರಿ, ಸೂಪರಾಗಿದೆ. ನೀವು ಇದನ್ನು 2 ದಿನ ಇಟ್ಟರು ಕೂಡ ಇದೇ ರೀತಿ ಸಾಫ್ಟಾಗಿರುತ್ತೆ. ನಿಮಗೆ ಬೇಕು ಅಂದಾಗ ನೀವು ಮತ್ತೆ ಇದನ್ನು ಬಿಸಿ ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಇದನ್ನು ಈಗ ನಾನು ಬಲೂನ್ ಥರ ಉಬ್ಬಿತ್ತಲ್ವ ಎಲ್ಲ ರೊಟ್ಟಿಗಳು, ಒಳಗಡೆಯಿಂದನೂ ಸಹಿತ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಅಂದರೆ ಪೂರ್ತಿಯಾಗಿ 2 ರೋಟಿ ಥರ ಇದು ಕಾಣಿಸುತ್ತೆ ನೋಡಿರಿ. ಸ್ವಲ್ಪ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರಾಗಿ ಬಂದಿದೆ ನೋಡಿರಿ. ಸಾಫ್ಟಾಗಿದೆ, 2 ಕಡೆಯೂ ಚೆನ್ನಾಗಿ ಬಂದಿದೆ. ಒಳಗಡೆ ನೋಡ್ತಾ ಇರ್ಬೋದು ನೀವು, 2 ರೊಟ್ಟಿ ಥರ ಇದು ರೆಡಿಯಾಗಿದೆ. ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಹಾಗಾದರೆ ನೋಡಿರಿ, ವಿಡಿಯೋ ಇಷ್ಟ ಆಯ್ತಲ್ವ? ತಡ ಯಾಕೆ, ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಾನು ಇವತ್ತಿದನ್ನು ಟೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂಥೇಳಿ. ಬದ್ನೆಕಾಯಿ ಜೊತೆ ನೋಡಿರಿ ಸೂಪರಾಗಿ, ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಟೇಸ್ಟಿಯಾಗಿದೆ ನೋಡಿರಿ. ಎಣ್ಗಾಯಿ ಬದ್ನೆಕಾಯಿ ಪಲ್ಯ ರೆಸಿಪಿನೂ ಸಹಿತ ನಾನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ವಿಡಿಯೋ ಇದೆ. ಅಲ್ಲಿ ಹೋಗಿ ನೋಡಿದ್ರೆ ಇದನ್ನು ಯಾವ ರೀತಿ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಬಾಯ್.